ಇಂದು ಭಾರತೀಯ ಜನತಾ ಪಾರ್ಟಿ ಹಾಗೂ JDSನ NDA ಮೈತ್ರಿಕೂಟದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ಸನ್ಮಾನ್ಯ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಿದರಗುಪ್ಪೆ ಗ್ರಾಮದಿಂದ ಪ್ರಾರಂಭವಾಗಿ ಒಂದು ಬೈಕ್ ರ್ಯಾಲಿಯಲ್ಲಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಆರ್ ಅಶೋಕಣ್ಣನವರು, ಅದೇ ರೀತಿ ಅಭ್ಯರ್ಥಿಗಳಾದಂಥ CN ಮಂಜುನಾಥ ಅಣ್ಣನವರು ಮತ್ತು ಜನಾರ್ದನ್ ರೆಡ್ಡಿ ಅವರು, ಗೋಪಿನಾಥ್ ರೆಡ್ಡಿ ಅವರು, ಉಲ್ವಳ್ಳಿ ಶ್ರೀನಿವಾಸರವರು ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೊಂದು ಸುಮಾರು 5,000ಕ್ಕೂ ಹೆಚ್ಚು ಬೈಕ್ಗಳು ಇವತ್ತು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಬಿದರಗುಪ್ಪೆಯಾಗಿ ಅತ್ತಿಬೆಲೆ, ಚಂದಾಪುರ, ಅದೇ ರೀತಿ ಹೆಬ್ಬಗೋಡಿ ಮುಖಾಂತರ ಒಂದು ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿ ಪ್ರದರ್ಶನ ಆಯಿತು. ಅದೇ ರೀತಿ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಯಶಸ್ವಿ ಆಯಿತು. ಪಕ್ಷದ ಉರುಪಿಗೆ ಮತ್ತೊಂದು ಗರಿ ಎದುರಂತಾಯಿತು. ಈ ಒಂದು ಉರುಪು ನೋಡಿದ್ರೆ ನಮ್ಮ ಆನೇಕಲ್ನಲ್ಲಿ ಸುಮಾರು 50,000ಕ್ಕೆ ಹೆಚ್ಚು ಲೀಡ್ ಬರ್ತದೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಸಾರ್ವಜನಿಕರು ಪ್ರತಿಯೊಬ್ಬರು ಸ್ವಾಗತ ಬಯಸೋದು, ಆರತಿ ಎತ್ತುವ ಮುಖಾಂತರ ನಮ್ಮ ಅಭ್ಯರ್ಥಿಯಾದಂಥ CN ಮಂಜುನಾಥ್ರವರಿಗೆ ಭಾಳ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ರು. ಅದೇ ರೀತಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಜಿಲ್ಲಾ, ತಾಲೂಕು, ಎಲ್ಲ ಮಂಡಲ ಮಟ್ಟದ, ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ, ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತೇನು 2024ರ ಲೋಕಸಭಾ ಚುನಾವಣೆಯ ನಿಮಿತ್ತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ನಮ್ಮ ಡಾಕ್ಟರ್ CN ಮಂಜುನಾಥ್ರವರು, ಹಾಗೆ ನಮ್ಮ ನಾಯಕರಾದಂಥ ನಾರಾಯಣಸ್ವಾಮಿರವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಆರ್ ಅಶೋಕ್ರವರು ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಇವತ್ತೇನು ನಮ್ಮ ಪಕ್ಷ ಈ ದಿನ ಭಾನುವಾರವನ್ನು ನಾವು ಪಕ್ಷಕ್ಕಾಗಿ ಮೀಸಲಿಡಬೇಕು, ಮೋದಿಗಾಗಿ ಒಂದು ದಿವಸಗಳ ಕಾಲ ಕಾರ್ಯಕರ್ತರು ಒಂದು ಸಮಯವನ್ನು ಕೊಡಬೇಕು ಅಂತೇಳಿ ಪಕ್ಷ ಸೂಚನೆಯನ್ನು ಕೊಟ್ಟಿತ್ತು. ಅದರ ಮೇರೆಗೆ ಇವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲ ಕಾರ್ಯಕರ್ತರು ಸುಮಾರು 5,000ಕ್ಕಿಂತ ಹೆಚ್ಚು ಬೈಕ್ಗಳ ಮುಖಾಂತರ ಸುಮಾರು 10,000 ಸಂಖ್ಯೆಯಷ್ಟು ಜನಸ್ತೋಮ ಇವತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿ ಬಿದರಗುಪ್ಪೆಯಿಂದ ಹೆಬ್ಬಗೋಡಿವರೆಗೂ ಕೂಡ ಒಂದು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ. ಅದರ ಮುಖಾಂತರ ಮತಯಾಚನೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಸಾಗಬೇಕಾದ್ರೆ ಜನರು ಅಲ್ಲಿಂದಲೇ ಏನು ಪ್ರತಿ ಗ್ರಾಮದ ಹತ್ರ ಕೂಡ ಅವರ ಮುಖಲಕ್ಷಣದಲ್ಲೇ ಕಂಡು ಬರ್ತಾಯಿತ್ತು. ಈ ಬಾರಿ ನಾವು ಮೋದಿಗಾಗಿ ನಾವು ಓಟ್ ಕೊಡ್ತೀವಿ, ಆಗ ಮತ್ತೆ BJPಯ ಒಂದು ಸರ್ಕಾರ ಈ ರಾಷ್ಟ್ರದಲ್ಲಿ ಬರಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಜನರು ಕೂಡ ನಮಗೆ ಸ್ಪಂದನೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಬಾರಿ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಮ್ಮ BJP ತೆಕ್ಕೆಗೆ ಬರುತ್ತೆ. ಆ ಮುಖಾಂತರ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಸುಮಾರು ಒಂದು 30,000 ಮತಗಳಕ್ಕಿಂತ ಅಧಿಕವಾಗಿ ನಾವು ಲೀಡನ್ನು ತಗೊಂಡು ನಾವು ಹೆಚ್ಚಿನ ಮತಗಳನ್ನು ಕೊಡಿಸ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. 2024 ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯಕ್ರಮವನ್ನು ನಮ್ಮ ಅತ್ತಿಬೆಲೆ ಮಂಡಲದ ಬಿದರಗುಪ್ಪೆ ಗ್ರಾಮದ ಗಾಯತ್ರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ನಮ್ಮ ನೆಚ್ಚಿನ ಅಭ್ಯರ್ಥಿಯಾದಂಥ ಡಾಕ್ಟರ್ CN ಮಂಜುನಾಥ್ರವರ ನೇತೃತ್ವದಲ್ಲಿ ಮತ್ತು ವಿಶೇಷವಾಗಿ ಆಗಮಿಸಿರುವಂಥ ಅತಿಥಿಗಳಲ್ಲಿ ಗಾಳಿ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಮತ್ತು ಗೋಪಿನಾಥ್ ರೆಡ್ಡಿ ಅವರು ಮತ್ತು ಸಚಿವರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೆವು. ಈ ದಿನ ಬೆಳಗ್ಗೆ 10:30-11 ಗಂಟೆಗೆ ಬೈಕ್ ರ್ಯಾಲಿ ಪ್ರಾರಂಭವಾಗಿ ಬಿದರಗುಪ್ಪೆ, ಅತ್ತಿಬೆಲೆ, ನೆರ್ಲೂರು, ಚಂದಾಪುರ, ಹೆಬ್ಬಗೋಡಿ ಮತ್ತು ಬೊಮ್ಮಸಂದ್ರದಲ್ಲಿ ಮುಕ್ತಾಯವಾಗಿದೆ. ಅಪಾರವಾದ ಸಂಖ್ಯೆಯಲ್ಲಿ ಸುಮಾರು 4,500 ಬೈಕ್ಗಳಕ್ಕೂ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ವಿಶೇಷ ಅಂದರೆ ನಮ್ಮ ಡಾಕ್ಟರ್ CN ಮಂಜುನಾಥ್ರವರು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು, ಈ ಬಾರಿ ನಾವು ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನು ನೀಡ್ತೇವೆ ಅಂತೇಳಿ ಅವರಿಗೆ ನಾವು ಮಾತನ್ನು ಸಹ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ಖಂಡಿತ ನಾವು ಆ ಒಂದು ಮಾತು ಕೊಟ್ಟಿರೋದು ಯಶಸ್ವಿ ಆಗ್ತದೆ ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ಮತ್ತು ನಮ್ಮ ನಾರಾಯಣಸ್ವಾಮಿ ಅವರು ಇರ್ಬೋದು, ಆರ್ ಅಶೋಕ್ರವರು ಇರ್ಬೋದು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಬೆಳಗ್ಗೆ ಗೋಪಿನಾಥ್ ರೆಡ್ಡಿ ಅವರ ಇರ್ಬೋದು, ಬೆಳಗ್ಗೆಯಿಂದನೂ ಮಧ್ಯಾಹ್ನ 3 ಗಂಟೆವರೆಗೂ ನಿರಂತರವಾಗಿ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅಪಾರವಾದ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತು ನಮ್ಮ
ನೆಚ್ಚಿನ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಈ ಸಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ NDA ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಅವರನ್ನು ನಾವು ಈ ಸಲ ಯಾವುದೇ ಒಂದು ಆಶಯಾಂಶಗಳಿಗೆ ಇದರ ವಿರೋಧ ಪಕ್ಷಗಳು ಅವರ ಆಶಯಾಂಶಗಳಿಗೆ ಬಲಿಯಾಗದೆ ನಾವು ಅವರನ್ನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಆರಿಸಿದ್ದೇ ಆದಲ್ಲಿ ಅವರ ಯಶಸ್ವಿಯಾದ ಕಾರ್ಯವೈಖರಿಯನ್ನು ಈಗಾಗಲೇ ಜಯದೇವದಲ್ಲಿ ಅವರು ಯಶಸ್ವಿಯಾಗಿ 18 ವರ್ಷ ನಿರ್ದೇಶಕರಾಗಿ ಮತ್ತು 30 ವರ್ಷ ಹೃದಯ ತಜ್ಞರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತುಂಬ ಯಶಸ್ವಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ನಮ್ಮ 28 ಅಭ್ಯರ್ಥಿಗಳ ಪೈಕಿ ನಂಬರ್ 1 ಅಭ್ಯರ್ಥಿ ಅಂತ ಹೇಳ್ಬೋದು. ಅವ್ರ ಕ್ರಮ ಸಂಖ್ಯೆನೂ ನಂಬರ್ 1 ಮತ್ತು ಹೃದಯವಂತರು ಅಂಥ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾಗಿದೆ. ಆದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರಾದಂಥ ಮೋದಿಯವರ ನಾಯಕತ್ವದಲ್ಲಿ ಅವರ ಕೇಂದ್ರ ಸಚಿವ ಸಂಪುಟದಲ್ಲಿ ಅತ್ಯಂತ ಉನ್ನತವಾದ ಮಂತ್ರಿ ಸ್ಥಾನವನ್ನು ಪಡೆದು ಅವರು ಇಡೀ ದೇಶಕ್ಕೆ ಅವರ ಸೇವೆಯನ್ನು ನೀಡಲಿದ್ದಾರೆ. ಅದರಿಂದ ಎಲ್ಲ ಮತದಾರ ಬಂಧುಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅತ್ತಿಬೆಲೆ ಮಂಡಲದ ಅಧ್ಯಕ್ಷನಾಗಿ ನಾನು ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಬಾರಿ ನಮ್ಮ ಅಭ್ಯರ್ಥಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಸಿ ಎನ್ ಮಂಜುನಾಥ್ರವರನ್ನು ತುಂಬ ಹೆಚ್ಚಿನ ಮತದಲ್ಲಿ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಇತಿಹಾಸದಲ್ಲೇ ಇದು ಒಂದು ಅಚ್ಚಳಿಯದ ಒಂದು ರ್ಯಾಲಿ ಅಂತ ಹೇಳ್ಬೋದು. ಸುಮಾರು 5,000 to 6,000 ಯುವಕರು ಅವರು ವೈಯಕ್ತಿಕವಾಗಿ ಗಾಡಿಗಳು ಎತ್ಕೊಂಡು ರ್ಯಾಲಿ ಮಾಡಿ ಈ ಒಂದು ರ್ಯಾಲಿಯನ್ನು ಬೃಹತ್ತಾಗಿ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಸಹ ನಾವು ಮಂಡಲದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರಿಗೂ ಸಹ ಮತ್ತು ಎಲ್ಲ ಮುಖಂಡರು ಕಾರ್ಯಕರ್ತರು ಸುಮಾರು 2 ದಿನದಿಂದ ಇವತ್ತು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಮ್ಮ ಅಭ್ಯರ್ಥಿಗಳಾದಂಥ ಸಿ ಎನ್ ಮಂಜುನಾಥ್ ಅವರು ಸಹ ಆಗಮಿಸಿದರು. ಮತ್ತು ನಮ್ಮ ಆರ್ ಅಶೋಕ್ ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹ ಆಗಮಿಸಿ ಫುಲ್ಲು ಬಿದಿರುಗುಪ್ಪೆಯಿಂದ ಶುರುವಾದಂಥ ಈ ಒಂದು ರ್ಯಾಲಿ ಹೆಬ್ಬಗೋಡಿನ ಸುತ್ತು ಕವರ್ ಆಗಿದೆ. ಎಲ್ಲ ಕಡೆಯೂ ತುಂಬ ಉತ್ತಮವಾದ ಬೆಂಬಲ ದೊರೆತಿದೆ. 100% ಈ ಬಾರಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ, ಲೀಡ್ ಬಂದೇ ಬರುತ್ತೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ವಿಶ್ವಾಸ ವ್ಯಕ್ತಪಡಿಸ್ತೀವಿ. ಆನೇಕಲ್ ವಿಧಾನ ಕ್ಷೇತ್ರದಿಂದ ಅತ್ತಿಬೆಲೆ ಮಂಡಲದಲ್ಲಿ ಇವತ್ತು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಬಿದಿರುಗುಪ್ಪೆಯಿಂದ ಹೆಬ್ಬಗೋಡಿ ಮುಕ್ತಾಯ ಮಾಡಿಕೊಂಡು ಚಂದಾಪುರ ಸೂರ್ಯ ಸಿಟಿಯಲ್ಲಿ ಇವತ್ತು ಮುಕ್ತಾಯಗೊಳಿಸಿದ್ದೀವಿ. ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಯುವಕರು ಅವರೇ ವಾಲಂಟ್ರಿಯಾಗಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋದಕ್ಕೆ ಬಯಸ್ತೀನಿ. ಹಾಗೂ ನಮ್ಮ ಕ್ಯಾಂಡಿಡೇಟ್ ಸಿ ಎನ್ ಮಂಜುನಾಥ್ ಅವರು ಈ ಬಾರಿ ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದು 100ಕ್ಕೆ 100 ಖಚಿತ ಅಂತ ಹೇಳುವುದಕ್ಕೆ ಈ ಮುಖಾಂತರ ಬಯಸ್ತೀನಿ. ಹಾಗೂ ಮತ್ತೊಮ್ಮೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೂ ಹಾಗೂ ಕಾರ್ಯಕರ್ತ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋದಕ್ಕೆ ಬಯಸ್ತೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಸರಿ 2024 ಲೋಕಸಭರ ವಿಶ್ವ ನಾಯಕನೆಂದೇ ಕರೆಯಲ್ಪಟ್ಟ ನಮ್ಮ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ಅಂತಲೇ ಹೇಳ್ಬೋದು. ಈಗ ಇದೇ ರೀತಿಯಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಯಾವ ವರ್ಷವೂ ಕಳೆದ ಬಾರಿಯೂ ಈ ರೀತಿ ಜೋಶ್ನಲ್ಲಿ ನಾವು ಮಾಡಿರಲಿಲ್ಲ. ಆ ಜೋಶು ಈ ಸರಿ ಎಲ್ಲರಿಗೂ ಬಂದಿದೆ. ಕಾರಣ ಇಷ್ಟೇ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಿ ಅವರ ಒಳ್ಳೆಯ ನಡತೆ, ಒಳ್ಳೆಯ ಸಂಸ್ಕಾರವುಳ್ಳ ರಾಜಕಾರಣಿ. ಇಡೀ ನಮ್ಮ ರಾಷ್ಟ್ರದಲ್ಲೇ ಹೇಳ್ಬೇಕಂದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ದೊರಕಿರುವ ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಅಂಥ ಉತ್ತಮ ರಾಜಕಾರಣಿ ನಮಗೆಲ್ಲ ದೊರಕಿದೆ. ಈ ಸುಸಮಯದಲ್ಲಿ ನಾವು ಅವರನ್ನು ನಮ್ಮ ಎರಡು ಕೈಗಳಿಂದ ಅವ್ರನ್ನ ಬಾಚಿಕೊಂಡು ನಮ್ಮ ವಿಜಯ ಪತಾಕೆಯನ್ನು ಆರಿಸಲೇಬೇಕು. ನಾವು ಜೂನ್ 4ನೇ ತಾರೀಕು ಅಂದ್ಬಿಟ್ಟು ಅವರಿಗೆ ಈ ದಿನ ಯಾವ ರೀತಿ ನಾವು ಬೈಕ್ ರ್ಯಾಲಿ ಮಾಡಿದ್ವಿ. ಬಿದಿರುಗುಪ್ಪೆಯಿಂದ ಅತ್ತಿಬೆಲೆ ನೆರಳೂರು ಗ್ರಾಮ ಪಂಚಾಯತಿ, ನೆರಳೂರು ಗ್ರಾಮ ಪಂಚಾಯತ್ ಚಂದಾಪುರದಿಂದ ಬಂಸಂದ್ರದಿಂದ ಹೆಬ್ಬಗೋಡಿ ಯಾವ ರೀತಿ ನಮ್ಮ BJP ಕಾರ್ಯಕರ್ತರು ಕೈ ಜೋಡಿಸಿ ಉತ್ಸುಕರಾಗಿ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಇದೇ ಜೋಶು ನಾವು 26ನೇ ತಾರೀಕು ಗಂಟ ಎಲ್ಲ ಮತದಾರರನ್ನು ಸೆಳೆದು ನಾವು BJPಗೆ ಮತ ಹಾಕ್ಸ್ತೀವಿ. ಅದರಲ್ಲಿ 2 ಮಾತು ಸುಳ್ಳಿಲ್ಲ. ಈ ಸರಿ ಅತ್ಯಧಿಕ ಮತಗಳಿಂದ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಖಚಿತವಾಗಿ ನಾವು ಗೆಲ್ಲಿಸ್ತೀವಿ. ಅದು ನೀವೇ ನಿಮ್ಮ ಕಣ್ಮುಂದೆ ನೋಡಿದ್ದೀರಿ ಯಾವ ಥರ ನಡೆದಿದೆ ಅಂತ. ಈ ಸಮಯದಲ್ಲಿ ನಾನು ಹೇಳೋದು ಒಂದೇ, ಧರ್ಮ ಅಧರ್ಮ ಯುದ್ಧಗಳ ಮಧ್ಯದಲ್ಲಿ ಯಾವ ಧರ್ಮ ಗೆಲ್ಲುತ್ತೋ ಅಧರ್ಮ ಗೆಲ್ಲುತ್ತೋ, ನಮ್ಮ ಖಚಿತ ಮಾಹಿತಿ ಪ್ರಕಾರ ನಮ್ಮ ಧರ್ಮ ಯುದ್ಧದಲ್ಲಿ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಈ ಸರಿ ಭಾರಿ ಮತಗಳ ಅಂತರದಿಂದ ಜಯವನ್ನು ಸಾಧಿಸ್ತಾರೆ. ಇದು ಜೂನ್ 4ನೇ ತಾರೀಕು ನೀವೆಲ್ಲ ಬರ್ತೀರಿ, ನಮ್ಮ ವಿಜಯ ಪತಾಕೆಯನ್ನು ಮತ್ತೊಂದು ಕಣ್ತುಂಬ ತುಂಬಿಸ್ಕೊತೀರಿ ಅಂತ ಈ ಸಮಯದಲ್ಲಿ ಕೇಳ್ಕೊಂಡ್ರೆ. ಅದೇ ರೀತಿಯಾಗಿ ನಮ್ಮ ಈ ಆನೇಕಲ್ ಭಾಗದ ಈ ದಿನ ಯಾವುದೇ ಕಾರ್ಯಕರ್ತರು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ರ್ಯಾಲಿಯಲ್ಲಿ ಅವರಿಗೆ ನಾವು ಬೆಂಬಲ ಸೂಚಿಸಬೇಕಂತ ಬಂದಿರೋದ ಕಾರಣದಿಂದ ಅವರಿಗೆ ನಮ್ಮ ಅತ್ತಿಬೆಲೆ ಭಾಜಪ ಮಂಡಲದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ
CN ಮಂಜುನಾಥ್ ಅವರು ಡಾಕ್ಟ್ರು ನಮ್ಮ ಆನೇಕಲ್ ತಾಲೂಕು ಅತ್ತಿಬೆಲೆ, ಹೆಬ್ಬಗೋಡಿ, ಚಂದಾಪುರದವರೆಗೂ ಇವತ್ತು ರೋಡ್ ಶೋ ಇಟ್ಕೊಂಡಿದ್ದೀವಿ, ಮೋಟ್ರ್ ಬೈಕ್ ರ್ಯಾಲಿ ಇಟ್ಕೊಂಡಿದ್ದೀವಿ. ಏಕೆಂದರೆ ಅವರ ಒಂದು ಆಮೇಲೆ ಮೋದಿಯವರ ವರ್ಚಸ್ಸು ಯಾವ ಥರ ಇದೆ ಅಂತ ಜನಗಳಿಗೆ ತೋರಿಸ್ಬೇಕು ಮತ್ತು ಜನಗಳಿಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ನಮ್ಮ ಹೆಬ್ಬಗೋಡಿಯಿಂದ ಚಂದಾಪುರದವರೆಗೂ, ಅತ್ತಿಬೆಲೆಯಿಂದ ಚಂದಾಪುರದವರೆಗೂ ಏನು ರ್ಯಾಲಿ ಇಟ್ಕೊಂಡಿದ್ವಿ. ಇವತ್ತು ತುಂಬ ಒಳ್ಳೆ ರೀತಿ ಒಳಗಡೆ ಜನಗಳ ಸ್ಪಂದನೆ ಆಯಿತು. ಆಮೇಲೆ ಬೈಕ್ ಸವಾರರು ಅಷ್ಟೇ ಹುಮ್ಮಸ್ಸಿನಿಂದ ಬಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಈ ಭಾಗದ ನಮ್ಮ ಮತದಾರ ಬಂಧುಗಳಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ CN ಮಂಜುನಾಥ್ರವರು ನಮ್ಮ ಹೃದ್ರೋಗ ಆಸ್ಪತ್ರೆಯಲ್ಲಿ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಬಡಬಗ್ಗರಿಗೆ ಫ್ರೀಯಾಗಿ ಆಪರೇಷನ್ಗಳು ಮಾಡಿ ಅವರು ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಜಯದೇವ್ ಆಸ್ಪತ್ರೆಯ ಹೆಸರನ್ನು ಇಡೀ ವಿಶ್ವದಲ್ಲೇ ತಿಳಿಯೋ ಹಾಗೆ ಮಾಡಿದ್ದಾರೆ. ಅವರಿಗೆ ಅವರು ಸಮಾಜಮುಖಿಯಾದಂಥ ಕೆಲಸಗಳನ್ನು ತುಂಬ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಇವಾಗ ನಮ್ಮ ಬಡವರಿಗೆ ಸಹಾಯ ಮಾಡೋದು ಕೂಡ ಸಮಾಜಮುಖಿ ಕೆಲಸನೇ. ಇವಾಗ ನಾವು ರಾಜಕೀಯಕ್ಕೆ ಬರೋದೇನಕ್ಕೆ, ಸಮಾಜಮುಖಿ ಕೆಲಸ ಮಾಡೋದಕ್ಕೋಸ್ಕರ ರಾಜಕೀಯಕ್ಕೆ ಬರ್ತಕ್ಕಂಥದ್ದು. ಅದರಿಂದ ನಮ್ಮ ಡಾಕ್ಟ್ರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಎಲ್ಲರೂ ಸಹಕಾರ ಮಾಡಿ ಒಳ್ಳೆ ಮತ ಕೊಟ್ಟು ಹೆಚ್ಚಿನ ಮತದಿಂದ ಆನೇಕಲ್ ತಾಲೂಕಲ್ಲಿ ಒಂದು 50,000ದಿಂದ 60,000 ಓಟ್ ಹೆಚ್ಚಿಗೆ ಬರೋ ಥರ ನಮ್ಮ ಜನ ಓಟ್ ಹಾಕಿ ಅವರನ್ನು ಗೆಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅವರ ವ್ಯಕ್ತಿತ್ವ ಒಂದು ಪಕ್ಕಕ್ಕಿಟ್ಟರೆ ಕೂಡ ಅವರ ಕುಟುಂಬದ ಸದಸ್ಯರುಗಳೆಲ್ಲರೂ ಸಹ ಸಮಾಜ ಸೇವೆಯಲ್ಲಿ, ರಾಜಕೀಯ ಸೇವೆಯಲ್ಲಿ ಇರ್ತಕ್ಕಂಥದ್ದು. ಅವರಿಗೆ ರಾಜಕೀಯದಲ್ಲಿ ಏನು ಹೊಸತನ ಏನೂ ಇಲ್ಲ. ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ ರಾಜಕೀಯದಲ್ಲಿ ಯಾವ ಥರ ಮುಂದೆ ಬರಬೇಕು, ರಾಜಕೀಯದಲ್ಲಿ ಯಾವ ಥರ ನಾವು ಜನಗಳನ್ನು ಬಳಸ್ಕೋಬೇಕು, ಜನಗಳಿಗೆ ಯಾವ ಥರ ಸಹಕಾರ ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಅವರು ಮಾತಾಡ್ತಕ್ಕಂಥ ರೀತಿ ಒಳಗಡೆ ಪೂರ್ತಿ ನಮಗೆ ಗೊತ್ತಾಗುತ್ತೆ. ಅದರಿಂದ ಅವರಿಗೆ ಸಪೋರ್ಟಾಗಿ ನಮ್ಮ ಆನೇಕಲ್ ತಾಲೂಕಿನ 3 ಸಾರಿ ಶಾಸಕರಾಗಿ, 1 ಸಾರಿ ನಮ್ಮ ರಾಜ್ಯದ ಏನದು ಬಂದಿಖಾನೆ ಸದಸ್ಯರಾಗಿ, ಈಗ ನಮ್ಮ ಲೋಕಸಭಾ ಸದಸ್ಯರಾಗಿ ಲೋಕಸಭೆಯಲ್ಲಿ ಅವರಿಗೂ ಒಂದು ಸ್ಥಾನ ಸಿಕ್ಕಿ ಏನದು ಸಮಾಜ ಕಲ್ಯಾಣ ಹಾಗೂ ಸಬಲೀಕರಣ ಇಲಾಖೆ ಒಳಗಡೆ ಕೆಲಸ ಮಾಡಿದ್ದಾರೆ. ಏನಾಣಿಸ್ವಾಮಿ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರ ಜೊತೆಯಲ್ಲಿದ್ದಾರೆ. ಹಾಗೂ ಇವತ್ತು ನಮ್ಮ ಆರ್ ಅಶೋಕ್ ಅವರು ಬಂದಿದ್ದರು. ಆಮೇಲೆ ಇನ್ನಾರು ಬಂದಿದ್ದರು, ಜನಾರ್ದನ್ ರೆಡ್ಡಿ ಬಂದಿದ್ದರು. ಮತ್ತು ಇವತ್ತು ನಮ್ಮ ಚಿತ್ರನಟರಾದಂಥ ಇವರು ಬರಬೇಕಾಗಿತ್ತು, ಯಾರೋ ಪವನ್ ಕಲ್ಯಾಣ್ ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಬರೋದಕ್ಕಾಗದೇ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಇವರೇನೇ ಮುಂದೆ ನಿಂತ್ಕೊಂಡು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಆದರೆ ನಮ್ಮ ಸಾರ್ವಜನಿಕರು, ಮತದಾರ ಬಂಧುಗಳು ಇವತ್ತು ನಮ್ಮ ಡಾಕ್ಟರ್ C ಮಂಜುನಾಥ್ ಅವ್ರನ್ನ ಕೈ ಇಡಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಈ ಮೂಲಕ ಮಾಧ್ಯಮದವ್ರಿಗೂ ಸಹ ವಂದನೆಗಳನ್ನು ತಿಳಿಸ್ತೀನಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಬೈಕ್ ರ್ಯಾಲಿ ಇತ್ತು. ನಮ್ಮ ಈ ಬೈಕ್ ರ್ಯಾಲಿ ಬಂದು ಬಿದಿರುಗುಪ್ಪೆಯಿಂದ ಹಿಡಿದು ಹೆಬ್ಬಗೋಡಿ ನಗರಸಭೆ ಮತ್ತು ಬೊಮ್ಮಸಂದ್ರ ಮುಖೇನ ಈ ಸೂರ್ಯ ಸಿಟಿಯಲ್ಲಿ ಮುಕ್ತಾಯಗೊಂಡಿದೆ. ಈ ಭಾಳ ಯಶಸ್ವಿಯಾಗಿ ನಡೆಯಿತು. ಈ ಒಂದು ಸುಮಾರು 4ರಿಂದ 5 ಗಂಟೆಯ ಕಾಲ ಈ ಒಂದು ರ್ಯಾಲಿ ಭಾಳ ಅಭೂತಪೂರ್ವವಾಗಿ ನಡೆಯಿತು. ಹೆಬ್ಬಗೋಡಿಯಲ್ಲೇ ಸುಮಾರು 2,000ರಷ್ಟು ಬೈಕ್ಗಳು ಬಂದು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು. ಈ ಒಂದು ಚುನಾವಣೆ ಭಾಳ ಒಂದು ಎದುರಿಸಲು ಭಾಳ ಉತ್ಸಾಹಕರಾಗಿದ್ದಾರೆ. ನಮಗೆ BJP ಮತ್ತು ದಳದ ಒಂದು NDA ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಸಿಕ್ಕಿದ್ದಾರೆ. ಹೃದಯವಂತ ಒಂದು ಅಭ್ಯರ್ಥಿ. ನಮಗೆ ಭಾಳ ಒಂದು ಒಳ್ಳೆಯ ಗುಣವರು, ಒಂದು ಕಪ್ಪು ಚುಕ್ಕೆ ಸಹ ಅವರ ಮೇಲೆ ಇಲ್ಲ, ಅಂಥ ಅಭ್ಯರ್ಥಿ ಸಿಕ್ಕಿದ್ದಾರೆ. ಅಂಥ ಅಭ್ಯರ್ಥಿ ಸಿಕ್ಕಿರೋದು ನಮಗೆ ಪೂರ್ವ ಪುಣ್ಯ. ಅದೇ ರೀತಿ ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ಕೈ ಬಲಪಡಿಸಲು, ನಮ್ಮ ಭಾರತ ದೇಶ ಸದೃಢವಾಗಲು, ನಮ್ಮ ಈ ಒಂದು ಗ್ರಾಮಾಂತರ ಕ್ಷೇತ್ರ ಏನಿದ್ದಾರೆ, ನಮ್ಮ ಮೋದಿಯವರು ಹೇಳ್ದಂಗೆ ಅಬ್ಕಿ ಬಾರ್ 400 ಪಾರ್ ಅಂದಂಗೆ ಆ 400 ಮೇಲೆ ಇರೋ ಒಂದು ಕ್ಷೇತ್ರ ನಮ್ಮ ಬೆಂಗಳೂರು ಗ್ರಾಮಾಂತರ ಖಂಡಿತ ಈ ಸಲ ಆಗುತ್ತೆ. ಈ ಕ್ಷೇತ್ರದಲ್ಲಿ ನಾವು ಹೆಬ್ಬಗೋಡಿ ನಗರಸಭೆಯಲ್ಲಿ ಇಲ್ಲಾಂದರೆ ಸುಮಾರು 10ರಿಂದ 15,000ರಷ್ಟು ಓಟನ್ನು BJPಗೆ ಲೀಡ್ ಕೊಟ್ಟು ನಾವು ಖಂಡಿತವಾಗಿ ನಮ್ಮ CN ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ತೀವಿ ಅಂದ್ಬಿಟ್ಟು ಹೇಳಿ ಈ ಸಮಯದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲು ಇಚ್ಛೆಪಡ್ತೇನೆ.